ಭಾರತೀಯ ಸೇನೆ ಕೊಟ್ಟಂತಹ ಏಟಿಗೆ ಚಳಿ ಜ್ವರದಿಂದ ಬಳಲ್ತಾ ಇದ್ದಂತಹ ಪಾಕಿಸ್ತಾನ ಕೊನೆಗೂ ಒಂದೊಂದಾಗಿ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಮುಂದಾಗಿದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಮೇಲೆ ದಾಳಿನೇ ಆಗಿಲ್ಲ, ನಾವೇ ಅಟ್ಯಾಕ್ ಮಾಡಿದ್ದು ಅಂತ ವಿಕ್ಟ್ರಿ ರ್ಯಾಲಿಗಳನ್ನು ಮಾಡಿದವರು ಈಗ ನಮ್ಮನ್ನು ಹೊಡೆದಿದ್ದು ಹೌದು ಅಂತ ಒಪ್ಕೊಳ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಜಗತ್ತು ಮುಸಿ ಮುಸಿ ನಗ್ತಾ ಇದೆ. ಭಾರತದ ದಾಳಿಯನ್ನ ಸ್ವತಃ ಒಪ್ಪಿಕೊಂಡಿದ್ದಾರೆ ಪಾಕ್ ಪ್ರಧಾನಿ. ಭಾರತದ ಮಿಸೈಲ್ ದಾಳಿ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇ 10ನೇ ತಾರೀಕು ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ನಾವು ಬ್ರಹ್ಮೋಸನ್ನ ಬಳಸಿದ್ದು ನಿಜ ಅನ್ನೋದನ್ನು ಅವರ ಮಾತನ್ನ ಅರ್ಥ ಮಾಡ್ಕೊಳ್ಬಹುದು. ಕಾರ್ಯಕ್ರಮವೊಂದರಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಾಕ್ಷಿ ಎಲ್ಲಿದೆ, ನಮ್ಮಲ್ಲಿ ಏನೂ ಆಗೇ ಇಲ್ಲ, ವಿಕ್ಟ್ರಿ ರ್ಯಾಲಿ ನಮ್ಮದು, ನಾವು ಏರ್ ಬೇಸ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ನಾಟಕ ಮಾಡ್ಕೊಂಡು ಬಂದವ್ರದ್ದು ನಿಜ ಬಣ್ಣವನ್ನ ಅವರೇ ಬಯಲು ಮಾಡ್ಕೊಂಡಿದ್ದಾರೆ. ಹೌದು, ನಮ್ಮ ಮೇಲೆ ದಾಳಿ ಆಗಿತ್ತು. ಇವ್ರಿಗೆ ಯಾವಾಗ ಗೊತ್ತಾಯ್ತು, ಪಾಕ್ ಪ್ರಧಾನಿ ಯಾವಾಗ ಗೊತ್ತಾಯ್ತು, ಎಲ್ಲವನ್ನ ಕೂಡ ನಾವು ಒಂದೊಂದಾಗೆ ಹೇಳ್ತೀವಿ. ಆಮೇಲೆ ನಿಜ ಒಪ್ಕೊಳ್ಬೇಕಾದ್ರೆ ಕೂಡ ಅವರ ಬುದ್ಧಿ ಮತ್ತೆ ಎಷ್ಟು ಹಾಸ್ಯಾಸ್ಪದವಾಗಿದೆ ಅನ್ನೋದನ್ನ ಕೂಡ ನಾವು ವಿವರಿಸ್ತೀವಿ ನಿಮಗೆ, ಹೆಂಗೆ ಯಾವ ಕಾರಣಕ್ಕೆ ಅಂತ. ಈಗ ಏನಕ್ಕಪ್ಪ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಒಪ್ಕೊಳ್ತು, ಜಗತ್ತಿನ ಮುಂದೆ ಸತ್ಯ ರಿವೀಲ್ ಮಾಡುವಂತಹ ಅನಿವಾರ್ಯತೆಗೆ ತಳ್ಳಲ್ಪಡ್ತು ಅನ್ನೋದಕ್ಕೆ ನಾವು ಒಂದಷ್ಟು ರೀಸನ್ಗಳನ್ನು ಕೊಡ್ತಾ ಇದ್ದೀವಿ. ಫಸ್ಟು ದಾಳಿ ಎಲ್ಲಾಗಿದೆ, ನಮ್ಮ ಮೇಲೆ ಏನೂ ಆಗೇ ಇಲ್ಲ ಅಂತೆಲ್ಲ ಹೇಳಿದವರು ಈಗ ಭಾರತ ದಾಳಿ ಮಾಡ್ತು ಅಂತ ಒಪ್ಕೊಳ್ತಾ ಇರೋದು ಯಾಕೆ ಅನ್ನೋದಕ್ಕೆ ಒಂದಷ್ಟು ರೀಸನ್ಗಳಿದಾವೆ. ಒಂದೊಂದಾಗಿ ಹೇಳ್ತೀವಿ ನಿಮಗೆ. ಪಾಕಿಸ್ತಾನದ ಸುಳ್ಳು ಜಗತ್ತಿಗೆ ಗೊತ್ತಾಗಿದ್ದೇ ಮುಖ್ಯ ಕಾರಣ. ಹೊಡೆಸ್ಕೊಂಡವ್ರು ಇವರು ಅಂತ ಗೊತ್ತಾಗೋದಕ್ಕೆ ಭಾಳ ಸಮಯ ಏನು ಬೇಕಾಗಲಿಲ್ಲ. ನೂರ್ ಖಾನ್, ಸರ್ಗೋದಾ ಹಾಗೂ ರಹೀಂ ಖಾನ್ ಏರ್ ಬೇಸ್ಗಳು ಧ್ವಂಸ ಆಗಿತ್ತನ್ನ ನಾವು ಕರಾರುವಕ್ ಡೀಟೇಲ್ ಮೂಲಕ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ವಿ, ಯಾವ್ದ್ಯಾವ್ದನ್ನ ಅಟ್ಯಾಕ್ ಮಾಡಿದ್ವಿ ಅಂತ. ಭಾರತ ದಾಳಿ ಮಾಡಿರುವಂತಹ ಫೋಟೋಗಳನ್ನು ಬಿಫೋರ್ ಅಟ್ಯಾಕ್ ಆಫ್ಟರ್ ಅಟ್ಯಾಕ್ ತುಂಬ ಪ್ರಿಸೈಸ್ಡ್ ಆಗಿತ್ತು ಆ ಡೀಟೇಲಿಂಗ್ ಪ್ರೆಸ್ ಮೀಟು. ದಿ ನ್ಯೂಯಾರ್ಕ್ ಟೈಮ್ಸು, ವಾಷಿಂಗ್ಟನ್ ಪೋಸ್ಟು ಸೇರಿದಂತೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಕೂಡ ಸ್ಯಾಟಲೈಟ್ ಸಾಕ್ಷಿ ಸಮೇತ ವರದಿಯನ್ನು ಮಾಡಿದ್ವು. ಇದು ವಿಪರೀತ ಮುಖಭಂಗಕ್ಕೆ ಒಳಗಾಯಿತು ಪಾಕಿಸ್ತಾನ. ಇನ್ನು ಪಾಕಿಸ್ತಾನದಲ್ಲಿ ದಾಳಿ ಆಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದ್ದ ಹಾಗೆ, ಆಮೇಲೆ ಅಲ್ಲಿ ನಾಗರಿಕರು ಅಷ್ಟೇನೆ, ಅವ್ರಿಗೆ ವಿಡಿಯೋ ಮಾಡ್ಕೊಳ್ಳೋದ ಓಡೋದ ಟೆನ್ಷನ್, ಅವರಿಗೆ ಮೊಬೈಲ್ನಲ್ಲಿ ಶೂಟ್ ಮಾಡಬೇಕಾ ಓಡೋದ, ಅದ್ರ ಮಧ್ಯೆನೂ ಕೆಲವರೆಲ್ಲ ಶೂಟ್ ಮಾಡಿಕೊಂಡು ಕೆಲವರು ಬಿಟ್ಟಿದ್ದನ್ನು ಕೂಡ ಇಡೀ ಜಗತ್ತು ನೋಡಿದೆ. ಹೀಗ ಒಪ್ಕೊಂಡ್ರು, ಅನಿವಾರ್ಯ ಆಯಿತು. ದಾಳಿಯ ಬಗ್ಗೆ ಒಪ್ಪಿಕೊಳ್ಳದೆ ಬೇರೆ ವಿಧಿ ಇಲ್ಲ ಅನ್ನೋದು ಪಾಕ್ಗೆ ಲೇಟಾಗಿ ರಿಯಲೈಸ್ ಆಯಿತು. ಫಸ್ಟ್ ಸುಳ್ಳು ಹೇಳಿ ಕವರಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಬಟ್ ಆ ಟೈಮಿಂಗ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವ್ರಿಗೆ ಕವರಪ್ ಮಾಡೋದಕ್ಕೆ, ವೈಟ್ ವಾಶ್ ಮಾಡೋದಕ್ಕೆ ಭಾರತ ಅವಕಾಶನೇ ಮಾಡಿಕೊಡ್ಲಿಲ್ಲ. ಯಾಕಂದರೆ ನಮ್ಮ ಹತ್ರ ದಾಳಿಗೆ ಮುಂಚೆನೂ ಅಟ್ಯಾಕಿಗೆ ಮುಂಚೆನೂ ಆ ಸೈಟ್ಗಳು ಹೆಂಗಿದ್ವು ಅನ್ನೋದನ್ನೆಲ್ಲ ನಾವು ತೋರಿಸಿದ್ವಿ. ಅಟ್ಯಾಕ್ನ ನಂತರ ಏನು ಮಾಡಿದ್ವಿ ಅನ್ನೋದನ್ನ ಕೂಡ ತೋರಿಸಿದ್ವಿ. ಆಮೇಲೆ ಅವ್ರ ಹತ್ರ ಹೈಟೆಕ್ ವಿಮಾನ, ಹೈಟೆಕ್ ಡ್ರೋನ್ ಅಂತ ಏನು ಕೊಚ್ಕೊಳ್ತಾ ಇದ್ರು, ಅದರದೆಲ್ಲ ಯೋಗ್ಯತೆ ನೋಡ್ರೆ ಇಂಥದ್ದು ಅಂತ ಕೂಡ ತಿಳಿಸಿದ್ವಿ. ಈ ಕಾರಣಕ್ಕೆ ಒಪ್ಕೊಳ್ತು ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಮೊದಲು ವೈಟ್ ವಾಶ್ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತು, ಬಟ್ ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ತುಂಬ ಡೀಟೇಲ್ ಆಗಿ ಪ್ರತಿಯೊಂದನ್ನು ಕೂಡ ನಾವು ಹೇಳ್ತಾ ಇದ್ವಿ. ಆಮೇಲೆ ಅದು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೂ ಕೂಡ ಕನ್ವಿನ್ಸ್ ಆಗಿ ಒಡಿಸ್ಕೊಂಡವ್ರು ಪಾಕಿಸ್ತಾನ ಅಂದ ಕೂಡಲೇ ಈಗ ಅನಿವಾರ್ಯವಾಗಿ ಇವ್ರು ಒಪ್ಕೊಂಡ್ರು ಅಂತ. ಮಮತಾ ನೋಡಿ, ಪಾಕಿಸ್ತಾನ ಆರಂಭದಲ್ಲಿ ಭಾರತದ ಮೇಲೂ ಕೂಡ ತಾವು ದಾಳಿಯನ್ನ ಮಾಡಿದ್ದೀವಿ, ಭಾರತದ ಹಲವು ಏರ್ ಬೇಸ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ, ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿಯನ್ನ ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತು, ತನ್ನ ಜನರ ಮುಂದೆ ಶಾಬಾಷ್ಗಿರಿ ಪಡೆಯುವಂಥ ಪ್ರಯತ್ನವನ್ನ ಕೂಡ ಮಾಡ್ತು. ಆದರೆ ಭಾರತ ಇದಕ್ಕೆ ಪ್ರತಿರೋಧವಾಗಿ ಹಲವು ಆಯಾಮಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತು. ಮುಖ್ಯವಾಗಿ ನೋಡಿ, ಸೇನೆ ಮತ್ತೆ ಡಿಫೆನ್ಸ್ ಸುದ್ದಿಗೋಷ್ಠಿಯನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ 2 ಪಿಕ್ಚರ್ಗಳನ್ನು ಪ್ರಮುಖವಾಗಿ ಇಡೀ ವಿಶ್ವದ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತು. ಸ್ಯಾಟಲೈಟ್ ಇಮೇಜ್ಗಳು, ದಾಳಿಯ ಮುಂಚೆ ಹೇಗಿತ್ತು, ದಾಳಿಯ ನಂತರ ಹೇಗಾಗಿದೆ ಅನ್ನುವಂತಹ ಸ್ಯಾಟಲೈಟ್ ಇಮೇಜ್ಗಳನ್ನ ಇಡೀ ವಿಶ್ವದ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಇಕ್ಕಟ್ಟಿಗೆ ಸಿಲುಕೊಳ್ತು. ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಅಥವಾ ಇದೇ ರೀತಿಯಾದಂತಹ ಕೌಂಟರ್ ಅನ್ನ ಕೊಡ್ಲಿಕ್ಕೆ ಪಾಕಿಸ್ತಾನದ ಬಳಿ ಯಾವುದೇ ರೀತಿಯಾದಂತಹ ಆಯ್ಕೆಗಳು ಇರಲಿಲ್ಲ. ಅಂದ್ರೆ ಭಾರತದಲ್ಲಿ ತಾನು ದಾಳಿಯನ್ನ ಮಾಡಿದರೆ ದಾಳಿಗೂ ಮುಂಚೆ ಹೇಗಿತ್ತು, ದಾಳಿಯ ನಂತರದ ಪರಿಸ್ಥಿತಿಗಳು ಹೇಗಿದೆ ಅನ್ನುವಂತ ತೋರಿಸಲಿಕ್ಕೆ ಸಣ್ಣದೊಂದು ಆಯ್ಕೆಯೂ ಕೂಡ ಪಾಕಿಸ್ತಾನದ ಬಳಿ ಇರಲಿಲ್ಲ. ಇದು ಒಂದು. ಎರಡನೇದು, ಭಾರತದ ಪ್ರಧಾನಮಂತ್ರಿ ಮತ್ತೆ ರಕ್ಷಣಾ ಮಂತ್ರಿಗಳು ಇಬ್ಬರು ಕೂಡ ಎಲ್ಲಿ ಪಾಕಿಸ್ತಾನ ದಾಳಿಯನ್ನು ನಡೆಸಿದೆ ಅಂತ ಹೇಳಿದೆ ಅಲ್ಲೆಲ್ಲ ಹೋಗಿ ಸಂದೇಶವನ್ನ ನೇರವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡ್ತು. ಭಾರತದ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡಿದೆ ಅಂತ ಹೇಳ್ತಾ ಇದೆ, ಅದು ಕೇವಲ ಸುಳ್ಳು, ಹಸಿ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತು. ಇದ್ರ ಜೊತೆಗೆ ಭಾರತದಲ್ಲಿ ದಾಳಿಯಾಗಿದ್ರೆ ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಥ್ರೂ ಇಡೀ ವಿಶ್ವಕ್ಕೆ ಹರಿದು ಹಂಚ್ಬಿಡ್ತಿದ್ರು. ಸೊ ಆ ರೀತಿಯಾದಂತಹ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ಆಯ್ತೆ ವಿನಃ ಭಾರತದ
ವಿಶ್ವದಲ್ಲೂ ಎಲ್ಲೂ ಕೂಡ ಆಗಿರಲಿಲ್ಲ. ಭಾರತದಲ್ಲಿ ದಾಳಿಯಾಗಿದೆ ಅನ್ನೋದಕ್ಕೆ ಸಣ್ಣದೊಂದು ಸುಳಿವು ಕೂಡ ಇರಲಿಲ್ಲ. ಹೀಗಾಗಿ ಪಾಕಿಸ್ತಾನ ಎಲ್ಲಾ ಕಡೆಯಿಂದಲೂ ಕೂಡ ಇಕ್ಕಟ್ಟಿಗೆ ಸಿಲುಕುವಂತಹ ಸನ್ನಿವೇಶಗಳು ನಿರ್ಮಾಣ ಆಯಿತು. ಕೊನೆಗೆ ಸತ್ಯವನ್ನು ಒಪ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂತು. ಹೀಗಾಗಿ ಶಾಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಏನಿದ್ದಾರೆ, ಇವರು ಹೌದು ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡಿದೆ, ಇದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹಾಳಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಳ್ಳುವಂತ ಕೆಲಸವನ್ನ ಮಾಡ್ತು. ಮುಖ್ಯವಾಗಿ ನೂರ್ ಖಾನ್ ಏರ್ ಬೇಸ್ ಏನಿದೆ ರಾವಲ್ಪಿಂಡಿಯಲ್ಲಿ, ಇದು ಹೆಚ್ಚು ದಾಳಿಗೆ ಒಳಗಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಒಂದು ಒಪ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಅಂದ್ರೆ ನೂರ್ ಖಾನ್ ಏರ್ ಬೇಸ್ ನ ಮೇಲೆ ರಾತ್ರಿ 2:30 ಸಂದರ್ಭದಲ್ಲಿ ದಾಳಿ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು ಮಾಹಿತಿಯನ್ನು ನನಗೆ ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಅಲ್ಲಿಗೆ ಭಾರತ ತೀವ್ರ ಪ್ರಮಾಣದ ಹಾನಿಯನ್ನ ಪಾಕಿಸ್ತಾನಕ್ಕೆ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಿಂದೆ ಪಾಕಿಸ್ತಾನ ಹೇಗೆ ಒಪ್ಕೊಂಡಿತ್ತು ಅಂದ್ರೆ, ಪಾಕಿಸ್ತಾನ ಹೇಳಿತ್ತು ಭಾರತದ ಮೇಲೆ ನಾವು ಕೂಡ ದಾಳಿಯನ್ನ ಮಾಡಿದೀವಿ ಅಂತ. ಅದಕ್ಕೆ ಸಣ್ಣದೊಂದು ಸಬೂತು ಕೊಡ್ಲಿಕ್ಕೂ ಕೂಡ ಪಾಕಿಸ್ತಾನದ ಬಳಿ ಒಂದು ಯಾವುದೇ ಸಾಕ್ಷ್ಯಗಳು ಕೂಡ ಇರಲಿಲ್ಲ. ಹೀಗಾಗಿ ಅನಿವಾರ್ಯ ಇಕ್ಕಟ್ಟಿಗೆ ಸಿಲುಕೊಂಡಂತ ಪಾಕಿಸ್ತಾನ ಹೌದು ನನ್ನ ಮೇಲೆಯೇ ದಾಳಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಂತಿಮವಾಗಿ ಒಪ್ಕೊಳ್ಳುವಂತ ಹಂತಕ್ಕೆ ಬಂದಿದೆ. ಆರಂಭದಲ್ಲಿ ಒಂದು ಕವರಪ್ ಅನ್ನ ಮಾಡೋ ಮೂಲಕ ತನ್ನ ಜನರಿಗೆ ಏನೂ ಆಗೇ ಇಲ್ಲ, ನಾನೇ ಪ್ರತಿ ದಾಳಿಯನ್ನ ಮಾಡಿದ್ದೀನಿ ಅನ್ನುವಂಥ ತೋರ್ಪಡಿಕೆ ಏನಿತ್ತು ಅದು ಸಂಪೂರ್ಣ ಸುಳ್ಳು ಅನ್ನುವಂಥದ್ದು ಈಗ ಪ್ರೂವ್ ಆಗಿದೆ. ಮಮತಾ.